ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಮತ್ತು ಅಜ್ಜಂಪುರ ತಾಲೂಕಿನ ಸಿವಿಲ್ ಇಂಜಿನಿಯರಿಂಗ್ ಅಸೋಸಿಯೇಷನ್ ಸಂಘ, ಶ್ರೀ ವಾಸ್ತುಶಿಲ್ಪ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘ ತರೀಕೆರೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ತರೀಕೆರೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮತ್ತು ಕನ್ನಡ ನಿತ್ಯೋತ್ಸವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಗರದ ಶ್ರೀ ಶೃಂಗೇರಿ ಶಾರದಾಂಬ ಸಮುದಾಯ ಭವನದಲ್ಲಿ ನಡೆಸಲಾಯಿತು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಯುತ ವಸಂತ್ ಕುಮಾರ್ ಅಧ್ಯಕ್ಷರು ತರೀಕೆರೆ ಮತ್ತು ಅಜ್ಜಂಪುರ ತಾಲೂಕು ಸಿವಿಲ್ ಇಂಜಿನಿಯರಿಂಗ್ ಅಸೋಸಿಯೇಷನ್ ಸಂಘ. ನಮ್ಮ ಭಾಷೆಗೆ, ನಮ್ಮ ಕನ್ನಡಕ್ಕೆ ಅತಿ ಹೆಚ್ಚು ಒಲವನ್ನ ತಂದುಕೊಟ್ಟಿದ್ದಾರೆ ಮತ್ತೆ ನಮ್ಮ ಭಾಷೆಯನ್ನ ಶ್ರೀಮಂತಗೊಳಿಸಿದ್ದಾರೆ. ಹಾಗಾಗಿ ನಾವು ಅನ್ಯ ಭಾಷಿಗರು ಅಂತ ಅನ್ಕೊಳ್ಳೋದಕ್ಕಿಂತ ಅವರು ನಮ್ಮವರು, ಅವರಿಂದ ನಮ್ಮ ಭಾಷೆಗೆ ಏನ್ ಕೊಡುಗೆ ಸಿಕ್ಕತ್ತೆ ಅನ್ನುವಂತ ಪರಿಕಲ್ಪನೆಯನ್ನ ನಾವೆಲ್ಲರೂ ಕೂಡ ಇಟ್ಕೋಬೇಕಾಗತ್ತೆ. ಆ ಕಾರಣಕ್ಕೆ ಇವತ್ತು ಈ ಭಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಷಿಗರು ಇದ್ರು ಕೂಡ ಕನ್ನಡ ನಮ್ಮ ಉಸಿರು ಅಂತೇಳಿ ಅಂದ್ಕೊಂಡು ಕನ್ನಡ ಭಾಷೆಗೆ ಒತ್ತು ಕೊಡುವ ಜೊತೆನಲ್ಲಿ ಇಂಥದೊಂದು ವಿಶೇಷವಾದಂತ ಕಾರ್ಯಕ್ರಮಕ್ಕೆ, ಇಂತಹ ಒಂದು ವಿಶೇಷವಾದಂತ ಕಾರ್ಯಕ್ರಮದ ಪ್ರಾಯೋಜನೆಗೆ ತಾವು ಅನುಭವ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಅಭಿನಂದನೆಗಳು ಹೇಳ್ತಾ, ಒಂದ್ ಮಾತಂತೂ ಸ್ನೇಹಿತರೆ, ಒಂದ್ ಮಾತು ನನಗೆ ಹೇಳ್ಬೇಕು ಅನ್ನಿಸ್ತು. ನಮ್ ಸುನೀತಕ್ಕನ ಹತ್ರ ಕೂತ್ಕೊಂಡಾಗ ಹೇಳ್ತಾ ಇದ್ದೆ, ಒಂದು ನಮ್ ಗೋಪಿ ಅಣ್ಣ, ನಮ್ಮ ಭಗವಾನ್ ಜಿ ಇವರೆಲ್ಲರೂ ಸೇರ್ಕೊಂಡು ನಮ್ಮ ಗುರುಗಳು ಮಾಧ್ಯಮ ಮಿತ್ರರು ಇದ್ದಾರೆ. ಒಂದ್ ವೇಳೆ ಒಂದೇ ಒಂದ್ ಮಾತು, ಈ ತರದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಷ್ಟು ಅದ್ದೂರಿ ಅಂತ ಹೇಳಿದ್ರೆ, ಶ್ರೀಪತಿ ಅವರೇ, ಇಲ್ಲೇ ಒಂದು ಸಮ್ಮೇಳನನೇ ಮಾಡ್ತಿದ್ವಿ ನಿಮ್ ನೇತೃತ್ವದಲ್ಲಿ. ಕನ್ನಡ ಕಟ್ಟುವ ಕೆಲಸ ಇದೆಯಲ್ಲ, ಜಾಗೃತಿಗೊಳಿಸುವ ಕೆಲಸ ಇದೆಯಲ್ಲ, ಕನ್ನಡ ಭಾಷೆಯನ್ನ ಹೀಗೂ ಒಟ್ಟುಗೂಡಿಸುವ ಕೆಲಸ ಇದೆಯಲ್ಲ, ಅದನ್ನ ಹೀಗೂ ಮಾಡ್ಬಹುದು ಅನ್ನುವಂಥದ್ದನ್ನ ಇಲ್ಲಿ ಅದನ್ನ ಸಾಕ್ಷೀಕರಿಸ್ತಿದ್ದೆ. ಖಂಡಿತ ನಿಮ್ ಸಹಕಾರ ಇರ್ಲಿ. ನೋಡಿ, ಇದನ್ನೇ ನಾನು ಹೇಳುದು, ಕನ್ನಡ ಕಟ್ಟೋದು ಹೇಗೆ ಅಂದ್ರೆ ಈ ಬಗೆನಲ್ಲಿ ಕಟ್ಟೋದಕ್ಕೆ ಸಾಧ್ಯ. ನಾನು ಹೇಳ್ತೀನಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಸಮ್ಮೇಳನಗಳನ್ನ ಆಯೋಜನೆ ಮಾಡಿದೀವಿ ಭಗವಾನ್ ಜಿ. ಇಲ್ಲಿ ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಎಲ್ಲರ ಸಹಕಾರದೊಂದಿಗೆ ಆ ಸಮ್ಮೇಳನವನ್ನ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ಅಂಥದ್ದೊಂದು ಕಾರ್ಯಕ್ರಮವನ್ನ ನೀವೆಲ್ಲರೂ ಒಪ್ಪೋದಾದ್ರೆ, ಗೋಪಿ ಅಣ್ಣ ಮತ್ತೆ ನಮ್ಮ ಸಂಘದ ಅಧ್ಯಕ್ಷರು ಮತ್ತೆ ನಮ್ಮ ವಿಶೇಷವಾಗಿ ನಮ್ಮ ಪುರಸಭಾ ಅಧ್ಯಕ್ಷರು ಎಲ್ಲರೂ ಒಪ್ಪೋದಾದ್ರೆ, ಮಾಧ್ಯಮ ಮಿತ್ರರ ಒಂದಿಗೆ ಒಂದು ಕಾರ್ಯಕ್ರಮನ, ಒಂದು ಸಂಜೆ ಎಲ್ಲರೂ, ಎಲ್ಲ ಸ್ನೇಹಿತರನ್ನ, ಎಲ್ಲ ಬಂಧುಗಳನ್ನ, ಎಲ್ಲ ನಮ್ಮ ಒಂದ್ ರೀತಿ ಸಂತೋಷ. ಸ್ನೇಹಿತರೆ, ನೀವು ಹಾಗೆ ಗಮನಿಸಿ, ನಮಗೆ ಮನಸ್ಸು ಅರಳುವಂತ ಕೆಲಸ ಆಗತ್ತಲ್ಲ, ಇಲ್ಲಿ ಆಗತ್ತೆ. ಕನ್ನಡ ಕಟ್ಟುವಲ್ಲಿ ಸಾಹಿತ್ಯಿಕವಾದಂತ ವಾತಾವರಣ ಇರುತ್ತಲ್ಲ, ಅಲ್ಲಿ ಮನಸ್ಸುಗಳು ಅರಳುತ್ತೆ. ಎಲ್ಲಿ ಮನಸ್ಸು ಕೆರಳುತ್ತೋ ಅಲ್ಲಿ ಅದಕ್ಕೆ ನಾವು ಕೈ ಹಾಕೋದ್ ಬೇಡ. ಇಂಥ ಕಾರ್ಯಗಳಿಗೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ. ಖಂಡಿತ ಒಂದ್ ಮಾತು ಹೇಳಿದ್ದಾರೆ ಕುವೆಂಪು ಅವರು, ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷ ಆಗತ್ತೆ ಅಂತ ಹೇಳಿ. ಹಾಗೆ ಕೆಲವರೆಲ್ಲ ಕನ್ನಡಕ್ಕೆ ಶ್ರೀಪತಿ ಅವರ ಕೈ ಎತ್ತದೇ ಇರೋರನ್ನು ನಾನು ಗಮನಿಸಿದ್ದೀನಿ. ಸಾಹಿತ್ಯದ ನಾನು ಪರಿಚಾರಕ, ಯಾರ್ಯಾರು ಕೈ ಎತ್ತಿಲ್ಲ, ಏನೇನ್ ಆಗಿದೆ ಅನ್ನೋದು ಕೂಡ ನಾನು ಆರಾಮಾಗಿದ್ದಾಗ, ಫ್ರೀ ಆಗಿದ್ದಾಗ ಗುರುಗಳ ಹತ್ರ ಹೇಳಿರ್ತೀನಿ. ಅಂತವ್ರಿಗೆ ಏನಾಗಿದೆ ಅಂತ, ಕನ್ನಡಕ್ಕಾಗಿ ಕೈ ಎತ್ತಿದಾರಲ್ಲ, ಅವರೆಲ್ಲ ಉಚ್ಛ್ರಾಯ ಸ್ಥಿತಿಯನ್ನ ತಲುಪಿದ್ದಾರೆ. ಅದು ಖಂಡಿತ ಸಾಧ್ಯ. ಅದನ್ನ ನಿರೂಪಿಸಿದ್ದೀರಿ. ನಿಮಗೆ ಪ್ರೇರಣಾ ಶಕ್ತಿಯಾಗಿ ನಮ್ಮೆಲ್ಲ ಇಂಜಿನಿಯರ್ಸ್ ಕೂಡ, ಅವರೆಲ್ಲರೂ ಕೂಡ ನಿಮಗೆ ಪ್ರೇರಣಾ ಶಕ್ತಿಯಾಗಿದ್ದಾರೆ. ವಿಶೇಷವಾಗಿ ಗೋಪಣ್ಣ ಅವರು ಒಂದ್ ರೀತಿ ಸ್ಟ್ರಕ್ಚರ್ ಅಂದ್ರೆ ಅದನ್ನೇನಂತಾರಣ ಕನ್ನಡದಲ್ಲಿ, ರಚನಾತ್ಮಕವಾದಂತ ವ್ಯಕ್ತಿ, ರಚನಾತ್ಮಕ ಮತ್ತೆ ಕ್ರಿಯಾಶೀಲವಾದಂತ ವ್ಯಕ್ತಿ. ಅವರ ಮೂಲಕ ಇಂಥದ್ದೊಂದು ಕಾರ್ಯಕ್ರಮ ಆಗಿದೆ. ಅವರೆಲ್ಲ ಸ್ನೇಹಿತರು, ಆ ಎಲ್ಲ ಇಂಜಿನಿಯರ್ಸ್ ಬಳಗಕ್ಕೆ ಸಾಹಿತ್ಯ ಪರಿಷತ್ತು ವಿಶೇಷವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ, ತಮಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಿ, ಗೋಪಣ್ಣ ನಿಂತಿರೋದು ನೋಡಿದ್ರೆ ನನ್ನ ಮಾತು ನಿಲ್ಲಿಸ್ಲಿ ಅಂತನ ಅಥವಾ ಅಂತ ಹೇಳ್ತಾ ಹೆಚ್ಚು ಮಾತನಾಡ್ಲಾರೆ. ಇದು ಸಾಹಿತ್ಯ ಸಮ್ಮೇಳನ ಅಲ್ಲ, ನಾನು ಅಭಿನಂದನೆಗಳನ್ನು ಹೇಳ್ಬೋದು. ತಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ಕರೆ ಕೊಡ್ತಾ ಇದ್ದೇನೆ. ಒಂದ್ ರೀತಿ ಇದನ್ನ ಏನೋ ಅಭಿಯಾನವನ್ನ ಮಾಡುವ ಮೂಲಕ ಸಾಹಿತ್ಯ ಪರಿಷತ್ತನ್ನ ನಿಮ್ಮೊಂದಿಗೆ, ನಿಮ್ಮಲ್ಲಿಗೆ ತರುವ ಪ್ರಯತ್ನವನ್ನ ಮಾಡ್ತೇನೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾದ ಕಾರ್ಯಕ್ರಮ ಮಾಡಿದಿರಣ್ಣ. ನಾವು ಸಾಹಿತ್ಯ ಪರಿಷತ್ನವ್ರು ಒಂದ್ಸಾರಿ ತಿರುಗಿ ನೋಡ್ಬೇಕು ಈ ಕಾರ್ಯಕ್ರಮವನ್ನ, ಅಷ್ಟು ಅಚ್ಚುಕಟ್ಟಿದೆ. ನಾವೇ ನಿಂತು ನೋಡ್ಬೇಕಿದನ್ನ. ನಾನು ಅದನ್ನೇ ಹೇಳ್ತಾ ಇದ್ದೆ, ನಮ್ಮ ಲತಾಕ್ಕನ ಹತ್ರ ಮಾತಾಡ್ತಿದ್ದೆ, ಅಕ್ಕ ಇದನ್ನ ನೋಡಿ, ನಾವು ಪರಿಷತ್ನವ್ರು ಕಟ್ಟಬೇಕು ಅಂತದ್ದನ್ನ ಇವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾನು ಒಂದೇ ಮಾತಲ್ಲಿ ಹೇಳ್ತೀನಿ, ನನ್ನೆಲ್ಲ ಸ್ನೇಹಿತರಿಗೆ, ನಿಮ್ಮೆಲ್ಲರಿಗೆ, ವಿಶೇಷವಾಗಿ ನಿಮ್ಮೆಲ್ಲ ಕುಟುಂಬದವರಿಗೆ, ಮಾಧ್ಯಮ ಮಿತ್ರರಿಗೆ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ, ಇದನ್ನ ಸಂಘಟನೆ ಮಾಡಿದಂತ ಗೋಪಿ ಅಣ್ಣ ಇಂದ ಹಿಡಿದು ಎಲ್ರಿಗೂ ಕೂಡ ಶಿರಬಾಗಿ ವಂದಿಸಿ, 4500 ಭಾಷೆಗಳಲ್ಲಿ, ನಮಸ್ಕಾರ, 4500 ಭಾಷೆಯಲ್ಲಿ 20 ಪ್ರಸಿದ್ಧ ಭಾಷೆಗಳಲ್ಲಿ ಕನ್ನಡವೂ ಒಂದು. 20
ಪ್ರಸಿದ್ಧ ಭಾಷೆಗಳಲ್ಲಿ ಕನ್ನಡವು ಒಂದು. ಇನ್ನೊಂದು ಸತ್ಯ ಹೇಳ್ತೇನೆ, ಪ್ರಪಂಚದಾದ್ಯಂತ ಕನ್ನಡವನ್ನು 16 ಕೋಟಿ ಜನ ಮಾತಾಡ್ತಾ ಇದ್ದಾರೆ. 16 ಕೋಟಿ ಜನ ಮಾತಾಡ್ತಿದ್ದಾರೆ. ಆ ಕಾರಣಕ್ಕೆ ಕನ್ನಡ ಸಾಯೋದಿಲ್ಲ. ಕಾರಣ ನಾವು ನೀವಿನ್ನೂ ಸತ್ತಿಲ್ಲ. ಆ ಕಾರಣಕ್ಕೆ ಕನ್ನಡ ಸಾಯೋದಿಲ್ಲ. ನೆನಪಿರಲಿ, ಕುವೆಂಪು ಅವರಿಗೆ 4 ಜನ ಮಕ್ಕಳು. 4 ಜನ ಮಕ್ಕಳ ಹೆಸರು ಚಂದ್ರ ಅಂತ. ಹಾಗಂತೇಳಿ ಚಂದ್ರ 1, ಚಂದ್ರ 2, ಚಂದ್ರ 3 ಅಂತಲ್ಲ. ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ, ತಾರಿಣಿ ಮತ್ತು ಇಂದುಕಲ. ಇವೆಲ್ಲದರ ಅರ್ಥ ಚಂದ್ರ ಅಂತಾನೆ. ಅವರ 2ನೇ ಮಗ ಕೋಕಿಲೋದಯ ಚೈತ್ರ ಆಸ್ಟ್ರೇಲಿಯಾದಲ್ಲಿ ಡೀಸೆಲ್ ಇಂಜಿನಿಯರ್ ಆಗಿರ್ತಾರೆ. ಅವರು ಅಲ್ಲಿಯ ಹುಡುಗಿ ಒಂದನ್ನು ಪ್ರೀತಿಸ್ಬಿಡ್ತಾರೆ. ಮದುವೆನೂ ಆಗ್ಬೇಕಂತ ಆಸೆ ಪಡ್ತಾರೆ. ಅಪ್ಪ ನೋಡಿದ್ರೆ ಕನ್ನಡದ ಶ್ರೇಷ್ಠ ಕವಿ. ಅಪ್ಪನಿಗೊಂದು ಪತ್ರ ಬರೀತಾರೆ, ಅಪ್ಪ ನೀವೇನು ಹೇಳ್ತೀರಿ? ಯಾಕೆಂದ್ರೆ ನಾಳೆ ಮಾತಾಡಬಾರ್ದು, ಕನ್ನಡದ ಶ್ರೇಷ್ಠ ಕವಿಯ ಮಗನೊಬ್ಬ ಆಸ್ಟ್ರೇಲಿಯಾದ ಹುಡುಗಿಯನ್ನ ಮದುವೆ ಆಗಿಬಿಟ್ಟ ಅಂತ. ಅಪ್ಪ ಏನು ಮಾಡಲಿ ಅಂತ ಒಂದು ಕೇಳ್ತಾರೆ. ಕುವೆಂಪು ಏನೂ ಹೇಳೋದಿಲ್ಲ. ಅವತ್ತು ರಾತ್ರಿ ಒಂದು ಒಪ್ಪಿಗೆಯ ಪತ್ರವನ್ನು ಬರೀತಾರೆ ಮಗನಿಗೆ. ಆ ಒಪ್ಪಿಗೆಯ ಪತ್ರ ಈ ಹೊತ್ತಿಗೆ ಕನ್ನಡದ ಬಹಳ ದೊಡ್ಡ ಭಾವಗೀತೆಯಾಗಿದೆ. ಅದನ್ನು ಹಾಡಿದವರು ಡಾಕ್ಟರ್ ರಾಜ್ಕುಮಾರ್. ಯಾವ ಹಾಡು ಗೊತ್ತಾ? ಎಲ್ಲಾದರೂ ಇರು, ಎಂಥಾದರೂ ಇರು, ನೀ ಎಂದೆಂದಿಗೂ ಕನ್ನಡವಾಗಿರು ಮಗನೇ ಅಂತ ಬರೆದ್ರಲ್ಲ, ಅದು ಒಪ್ಪಿಗೆಯ ಪತ್ರ. ಮಗನ ಮದುವೆಗೆ ಬರೆದ ಒಪ್ಪಿಗೆಯ ಪತ್ರ ಈ ಹೊತ್ತಿನ ಕನ್ನಡದ ಬಹಳ ದೊಡ್ಡ ಭಾವಗೀತೆ ಆಗುತ್ತಲ್ಲ, ಇದು ಕನ್ನಡಕ್ಕಿರುವ ತಾಕತ್ತು. ಗೆಳೆಯರೆ, ಸೂರಿ ಶ್ರೀನಿವಾಸ್ ಮಾತಾಡ್ತಾ ಹೇಳಿದ್ರು, 8 ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ 3 ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಮಾತೃಭಾಷೆ ಕನ್ನಡ ಅಲ್ಲ. ಒಂದು ಮಾಸ್ತಿ, ಇನ್ನೊಂದು ಬೇಂದ್ರೆ, ಇನ್ನೊಂದು ಗಿರೀಶ್ ಕಾರ್ನಾಡ್. ಮಾಸ್ತಿಯವರ ಮಾತೃಭಾಷೆ ತಮಿಳು. ಬೇಂದ್ರೆ ಮನೆಯಲ್ಲಿ ಮರಾಠಿ ಮಾತಾಡ್ತಿದ್ರು, ಕಾರ್ನಾಡ್ ಮರಾಠಿ ಮಾತಾಡ್ತಾ ಇದ್ರು. ಇನ್ನೂ ಸತ್ಯ ಹೇಳ್ತೇನೆ, ಕಸ್ತೂರಿಯವರ ಮಾತೃಭಾಷೆ ಕನ್ನಡ ಅಲ್ಲ. ಪರ್ವತವಾಣಿ ಮಾತೃಭಾಷೆ ಕನ್ನಡ ಅಲ್ಲ. TP ಕೈಲಾಸಮ್ಮರ ಮಾತೃಭಾಷೆ ಕನ್ನಡ ಅಲ್ಲ. DVG ಅವರ ಮಾತೃಭಾಷೆ ಕನ್ನಡ ಅಲ್ಲ. ಮಾತೃಭಾಷೆ ಕನ್ನಡ ಅಲ್ಲದಿದ್ದರೂ ಕನ್ನಡಾಂಬೆ ತನಗಾಗಿ ದುಡಿಸ್ಕೊಳ್ತಾಳಲ್ಲ, ಅದು ಕನ್ನಡ ಭುವನೇಶ್ವರಿಗಿರುವ ತಾಕತ್ತು. ನೀನು ಯಾವುದೇ ಭಾಷೆ ಮಾತಾಡೋ, ನನಗೆ ದುಡಿ ಅಂತ ಹೇಳಿ ದುಡಿಸ್ಕೊಳ್ಳುವ ತಾಕತ್ತಿದೆಯಲ್ಲ, ಆ ತಾಯಿಗೆ ಸಾವಿರದ ಶರಣು. ಸ್ನೇಹಿತರೆ, ನೀವೊಂದು ಪ್ರಶ್ನೆ ಕೇಳ್ಬೋದು, ಸರ್ ಎಲ್ಲ ರಾಜ್ಯದವರು ಹೀಗೆ ಉತ್ಸವ ಆಚರಿಸ್ತಾರ ದೇಶದಲ್ಲಿ ಅಂತ? ಇಲ್ಲ. 1956 ನವೆಂಬರ್ 1 ಕರ್ನಾಟಕ ಮಾತ್ರ ಉದಯ ಆಗಿಲ್ಲ, ಭಾರತದ ಹಲವು ರಾಜ್ಯಗಳು ಉದಯ ಆಯಿತು. ಆದರೆ 1799 ಜುಲೈ 4ನೇ ಆಂಗ್ಲೋ ಮೈಸೂರು ಯುದ್ಧ, ಇಂಗ್ಲಿಷರಿಗೆ ಗೊತ್ತಾಗುತ್ತೆ ಟಿಪ್ಪುವನ್ನು ಸೋಲಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಹೈದರಾಬಾದಿನ ನಿಜಾಮರನ್ನ ಮತ್ತು ಮರಾಠರ ಪೇಶ್ವೆಗಳನ್ನ ಸಂಪರ್ಕಿಸ್ತಾನೆ, ದಯವಿಟ್ಟು ಸಹಾಯ ಮಾಡಿ ಟಿಪ್ಪುವನ್ನು ಸೋಲಿಸೋಣ ಅಂತ. ಸರಿ, ಅವ್ರು 3 ಜನ ಸೇರಿ ಟಿಪ್ಪುವನ್ನು ಸೋಲಿಸ್ತಾರೆ. ಇವರಿಬ್ಬರು ಇರ್ತಾರಲ್ಲ, ನಿಜಾಮರು ಮತ್ತು ಮರಾಠರಿಗೆ ಏನಾದ್ರು ಗಿಫ್ಟ್ ಕೊಡಬೇಕಲ್ಲ, ಕಾಣಿಕೆ. ಆ ಕಾಣಿಕೆ ಕೊಡಕ್ಕೆ ಬಂದಾಗ ಕರ್ನಾಟಕವನ್ನು 6 ಭಾಗ ಮಾಡಿ ಹಂಚಿ ಈ ನಿಜಾಮರಿಗೆ ಮತ್ತು ಮರಾಠರಿಗೆ ಕೊಡ್ತಾರೆ. ಕೊಡಗು ಮತ್ತು ದಕ್ಷಿಣ ಕನ್ನಡವನ್ನು ಬ್ರಿಟಿಷರೇ ಇಟ್ಕೊಳ್ತಾರೆ. ನೆನ್ಪಿಟ್ಕೊಳ್ಳಿ, ಅವತ್ತು ಟಿಪ್ಪು ಮಾತ್ರ ಸಾಯಲಿಲ್ಲ, ಇಡೀ ಕರ್ನಾಟಕ ಭಾಷಿಕವಾಗಿ ಸತ್ತೋಯ್ತು. ಆದರೆ 1799ರಲ್ಲಿ ಹಂಚಿ ಹೋದ, ಬಿರುಕು ಬಿಟ್ಟ, ಇಲ್ಲವಾದ ಕರ್ನಾಟಕ ಮತ್ತೆ ಒಟ್ಟುಗೂಡಿದ್ದು 1956 ನವೆಂಬರ್ 1. ಬರೋಬ್ಬರಿ 157 ವರ್ಷದ ಮೇಲೆ ಹರಿದು ಹೋದ ಕರ್ನಾಟಕ ಮತ್ತೆ ಒಟ್ಟಾಯ್ತಲ್ಲ. ಇದು ಅಲ್ವಾ ಹಬ್ಬ? ಒಂದು ಭಾಷೆಯನ್ನು ಸಾಯಿಸುವುದೆಂದರೆ ಆ ಭಾಷಿಕರನ್ನ ಸಾಯಿಸಿದಂತೆ. ನೆನ್ಪಿಟ್ಕೊಳ್ಳಿ. ದಂಡಿ ಅನ್ನುವ ಭಾಷಾಶಾಸ್ತ್ರಜ್ಞ ಬಹಳ ಚಂದ ಹೇಳ್ತಾನೆ, ಭಾಷೆ ಎಂಬ ಬೆಳಕೊಂದಿರದೇ ಹೋಗಿದ್ದರೆ ಇಡೀ ಜಗತ್ತು ಕತ್ತಲೆಯಲ್ಲಿ ಮುಳುಗಿ ಹೋಗುತ್ತಿತ್ತು. ನನ್ನ ಆಸೆಗಳನ್ನ, ಆಕಾಂಕ್ಷೆಗಳನ್ನ, ಕನಸುಗಳನ್ನ, ಕಲ್ಪನೆಗಳನ್ನ ಓತಪ್ರೋತವಾಗಿ ಹಂಚಿಕೊಳ್ಳುವ ಈ ಭಾಷೆಯನ್ನ ಸಾಯಿಸಿಕೊಂಡರೆ ಇಷ್ಟೆಲ್ಲ ಜನ ಸೇರಿರೋದು ನಮ್ಮಲ್ಲಿ ಕನ್ನಡ ಅಭಿಮಾನ ಇದ್ದೇ ಇದೆ. ನಾವೆಲ್ಲರೂ ಕನ್ನಡಿಗರು ಅನ್ನೋದನ್ನ ಹೆಮ್ಮೆಯನ್ನು ಹೇಳ್ಕೋಬಹುದು ನಾನು ಅನ್ಸ್ಕೊತೀನಿ.
ಕೆಲವು ಸಮಾರಂಭಗಳಲ್ಲಿ ಜನರೇ ಬರೋದಿಲ್ಲ, ಆದರೆ ಇಲ್ಲಿ ಕನ್ನಡ ಅಭಿಮಾನ ಎಲ್ಲರಲ್ಲೂ ಇದೆ, ಕನ್ನಡ ಇದ್ದೇ ಇದೆ. ಅದನ್ನ ಬೆಳೆಸೋದೇನು ಬೇಡ, ಅದು ನಮ್ಮೊಂದಿಗೆ ಇದೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಕಟ್ಟಡ ಕಾರ್ಮಿಕ ನಿರ್ಮಾಣ ಸಂಘದವರು ನನ್ನದೊಂದು ಬಂದ್ವಿ. ನಿಮ್ಮಲ್ಲಿ ಹೊರ ರಾಜ್ಯಗಳಿಂದ ಕೆಲಸಕ್ಕಾಗಿ ಬರ್ತಾರೆ. ಪ್ರಾರಂಭದಲ್ಲಿ ನೀವೆಲ್ಲ ಅವರೊಂದಿಗೆ ಅವ್ರ ಭಾಷೆಯಲ್ಲಿ ಮಾತಾಡಿ, ಆ ನಂತರ ಕೂಡ ಅವ್ರ ಜೊತೆ ಹಿಂದಿನಲ್ಲೇ ಮಾತಾಡ್ತಿರ್ತಾರೆ, ನಾನು ನೋಡಿದ ಹಾಗೆ. ಆದರೆ ಅವ್ರು ಇಲ್ಲಿ ಬಂದಾಗ ಕನ್ನಡ ಖಂಡಿತ ಕಲ್ತಿರ್ತಾರೆ, ಅವ್ರ ಸಂಸಾರ ಇಲ್ಲೇ ಪ್ರಾರಂಭ ಮಾಡ್ತಾರೆ, ಮಕ್ಕಳನ್ನು ಇಲ್ಲೇ ಶಾಲೆಗೂ ಕೂಡ ಸೇರಿಸಿರ್ತಾರೆ. ಆದರೂ ಕೂಡ ಇನ್ನೂ ಅವ್ರ ಭಾಷೆ ಹಿಂದಿನಲ್ಲೇ ಮಾತಾಡ್ತಿರ್ತಾರೆ. ಇದನ್ನ ಬಿಟ್ಟು ಎಲ್ಲರೂ ಕನ್ನಡದಲ್ಲೇ ಮಾತಾಡಿ ಅವರೊಂದಿಗೆ ಆ ಮಾತ್ರ ಕನ್ನಡ ಉಳಿಯುತ್ತೆ ಅಂತ ಅನ್ಕೋತೀನಿ. ಇಷ್ಟನ್ನೇ ಹೇಳಿ ನನಗೆ ಅವಕಾಶ ಮಾಡಿಕೊಡ್ತಾ ಇದ್ದದ್ದು ತುಂಬುವುದರಿಂದ ಸಹಕಾರವನ್ನು ಕೊಟ್ಟು ನಾವುಗಳು ಮಾತ್ರ ಸೇರ್ಕೊಂಡ್ರೆ ಇದಾಗೋದಿಲ್ಲ. ಜೊತೆಗೆ ವಾಸ್ತುಶಿಲ್ಪಿ ಕಟ್ಟಡ ನಿರ್ಮಾಣ ಇಲಾಖೆಗಳು ಕೂಡ ಸೇರಿಸ್ಕೊಂಡು ನನ್ನ ಉದ್ದೇಶ ಬಂದಾಗ ಅವರ ಅಧ್ಯಕ್ಷರು ಕೂಡ ಮಾತಾಡಿದ್ವಿ. ಅಧ್ಯಕ್ಷರ ಬಲಾಢ್ಯರು ತುಂಬುವುದರಿಂದ ಒಪ್ಕೊಂಡು ಅವರ ಸಹಭಾಗಿತ್ವದಲ್ಲಿ, ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಹಭಾಗಿತ್ವದಲ್ಲಿ ಈ